ಒಟ್ನಲ್ಲಿ ನನ್ನ ಹೆಸರಿಗೆ ಮಸಿ ಬಳಿಯೋದಕ್ಕೆ ಟೊಂಕ ಕಟ್ಕೊಂಡು ನಿಂತ್ಬಿಟ್ಟಿದ್ದೀರಾ ಅಲ್ವಾ? ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡ್ದ ಹಾಗೆ ಮಾಡ್ಬಿಟ್ಟಲ್ರಿ. ಛೀ! ಕಾರಣ ನೀರ್ ಕೇಳಿದ್ರಲ್ಲ, ತಗೊಳ್ಳಿ ಕುಡೀರಿ. ಕಾರಣ ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಾ? ನಾನ್ ನೋಡಿ ಎಷ್ಟು ಖುಷಿಯಾಗಿದ್ದೀನಿ. ಏನು ಖುಷಿಯಾಗಿದ್ಯಾ? ಇವತ್ತು ಈ ಮನೇಲಿ ನಡೆದ ಘಟನೆಗಳು ನಿನಗೆ ಖುಷಿ ಕೊಡ್ತಿದ್ಯಾ? ಛೇ, ನನ್ನ ಮಾತಿನ ಅರ್ಥ ಅದಾಗಿರ್ಲಿಲ್ಲ ಕಾರಣ. ಇನ್ಫ್ಯಾಕ್ಟ್ ಇವತ್ತಾದ ಘಟನೆಗಳು, ಅದರಿಂದ ಆದ ಪರಿಣಾಮದಿಂದ ನನಗೂ ತುಂಬಾ ಬೇಜಾರಾಗ್ತಾ ಇದೆ. ಅರ್ಜುನ್ ಬಾವ ಎಂತ ಒಳ್ಳೆ ವ್ಯಕ್ತಿ, ಅವ್ರಿಗೆ ಹೀಗಾಗ್ಬಾರ್ದಾಗಿತ್ತು. ಮತ್ತೆ ಖುಷಿ ಅಂತ ಏನು ಹೇಳ್ದಾಗಿತ್ತು? ಓ ಅದಾ ಕಾರಣ, ಇವತ್ತು ಮಗುನ ಇಡೀ ದಿನ ನಾನೇ ನೋಡ್ಕೊಂಡಲ್ಲ, ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಆ ಮಗು ಅಳು, ನಗು, ಕಿರ್ಚಾಡೋದು, ಇದನ್ನೆಲ್ಲ ನೆನಪಿಸ್ಕೊಂಡ್ರೆ ಈಗ್ಲೂ ಮೈ ಜುಮ್ಮನೆತ್ತೆ. ಹಾಗೆ ಹೇಳಿದ್ಯಾ? ನಿನ್ನ ಖುಷಿ ನೋಡಿ ನನಗೂ ಖುಷಿ ಆಗ್ತಿದೆ ಮಣಿ. ಆದ್ರೆ ಅದನ್ನು ಅನುಭವಿಸೋ ಪರಿಸ್ಥಿತಿಲಿ ನಾನಿಲ್ಲ. ಅದಿರ್ಲಿ, ಮಗು ಯಾರ ಹತ್ರ ಇದೆ? ಯಶೋದತ್ತೆ ಹತ್ರ ಇದೆಯಾ? ಇಲ್ಲ, ಸೇವಂತಿ ಅಕ್ಕನ ಹತ್ರನೇ ಇದೆ. ಅತ್ಕೆ ಹತ್ರನಾ? ಬೇಡ ಮಣಿ, ಇಂಥ ಪರಿಸ್ಥಿತಿಲಿ ಮಗು ಅತ್ಕೆ ಹತ್ರ ಇರೋದು ಬೇಡ. ಅವ್ರಿಗೆ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇಲ್ಲೇ ಕರ್ಕೊಂಡ್ ಬಂದು ಮಲಗಿಸ್ಕೊಳ್ಳೋಣ. ಪಾಪ ಅವ್ರಿಗೆ ನೆಮ್ಮದಿ ಅಂತೂ ಇಲ್ಲ. ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಮಲ್ಕೊಂಡ್ರೆ ನಿದ್ದೆ ಆದ್ರೂ ಬರ್ಬೋದು. ಹೋಗಿ ಮಗುನ್ ಕರ್ಕೊಂಡ್ ಬಂದ್ಬಿಡು. ಇದೇನ್ ಗ್ರಾಚಾರನಪ್ಪ, ಸುಮ್ನಿರ್ಲಾರ್ದೆ ನಾನೇ ಮಗು ವಿಷಯ ಎತ್ತಿ ತಪ್ಪು ಮಾಡ್ಬಿಟ್ನಾ? ಇಲ್ಲಿ ಕರ್ಕೊಂಬಂದ್ಮೇಲೆ ನಾನೇನಾದ್ರೂ ಆ ಮಗುಗ್ ತೊಂದರೆ ಮಾಡ್ಬಿಟ್ರೆ ಏನು? ಮಾಡೇ ಮಾಡ್ತೀನಿ.